ಆನೇಕಲ್ ವಿಧಾನಸಭಾ ಕ್ಷೇತ್ರದ ಎಡವನಹಳ್ಳಿ ಗ್ರಾಮದಲ್ಲಿರುವ ಬಸವ ಸಮಾಜ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಎಸ್ ನೀಲಕಂಠಯ್ಯರವರು ಮೂರನೇ ಬಾರಿಗೆ ಬಸವ ಸಮಾಜ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡರು. ಹಾಗೆಯೇ ಉಪಾಧ್ಯಕ್ಷರಾಗಿ ವೈಎಂ ಜಯರಾಮ್ ರವರು ಸಹ ಮೂರನೇ ಬಾರಿಗೆ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಬಸವ ಸಮಾಜ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ ಸಂಘದ ನೂತನ ಅಧ್ಯಕ್ಷರಾದ ಬಿಎಸ್ ನೀಲಕಂಠಯ್ಯರವರಿಗೆ ಮತ್ತು ಉಪಾಧ್ಯಕ್ಷರಾದ ವೈಎಂ ಜಯರಾಮ್ ರವರಿಗೆ ಸಂಘದ ನಿರ್ದೇಶಕರುಗಳು ಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಬಸವ ಸಮಾಜ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ ಸಂಘದ 2026ನೇ ಸಾಲಿನ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಇನ್ನು ಸ್ಥಳದಲ್ಲಿ ಬಸವ ಸಮಾಜ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ ಸಂಘದ ನಿರ್ದೇಶಕರಾದ ಉಮಾಪತಿ, ಕಾಂತರಾಜ್, ವೈಆರ್ ಪರಮೇಶ್, ಆರ್ ರಮೇಶ್, ಆರುದ್ರಪ್ಪ, ಎನ್ ಹರೀಶ್, ಮಂಜುನಾಥ್, ಶಾಂತಮ್ಮ, ಸಂತೋಷಿ ಮಾತಾ ಮತ್ತು ಕಾರ್ಯನಿರ್ವಹಣಾಧಿಕಾರಿ ಸುನೀತಾರವರು ಹಾಜರಿದ್ದರು. ಬಸವ ಸಮಾಜ ಸೌಹಾರ್ದ ಪತ್ತಿನ ಸಹಕಾರ ಸಂಘದ ಮೂರನೇ ಅವಧಿಯ ಎಲೆಕ್ಷನ್ನಲ್ಲಿ ಇವತ್ತು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನನ್ನನ್ನು ಎಲ್ಲರೂ ಸರ್ವಾನುಮತದಿಂದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೆ ಉಪಾಧ್ಯಕ್ಷರಾಗಿ ಜಯರಾಮ್ ಸರ್ ಅವರನ್ನು ಹಾಗೂ ಎಲ್ಲ ನಿರ್ದೇಶಕರ ಸಹಕಾರದಿಂದ ಇವತ್ತು ಎಲೆಕ್ಷನ್ ಯಶಸ್ವಿಯಾಗಿ ಎಲ್ಲರೂ ನಡೆಸ್ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾಯಿದ್ದೇನೆ. ಹಾಗೆ ಕಳೆದ ಸುಮಾರು 10 ವರ್ಷಗಳಿಂದ ಈ ಸೊಸೈಟಿ, ಈ ಸಹಕಾರ ಸಂಘ ಏನಿದೆ ಎಲ್ಲರ ಸಹಕಾರದಿಂದ ಅತ್ಯುತ್ತಮವಾಗಿ ನಡೆದುಕೊಂಡು ಬರ್ತಾಯಿದೆ. ಒಳ್ಳೊಳ್ಳೆ ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸಕ್ಕೆ ಪ್ರತಿಭಾ ಪುರಸ್ಕಾರ ಇರ್ಬೋದು, ಇನ್ನು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಏರ್ಪಡಿಸಿ ಈ ಬ್ಯಾಂಕಿನ ಯಶಸ್ವಿಗೆ ಕಾರಣರಾದಂಥವ್ರನ್ನೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಲೇಬೇಕು. ನನ್ನನ್ನು ಮತ್ತೊಮ್ಮೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೂ ಕೂಡ ನಾನು ಮತ್ತೊಮ್ಮೆ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಇಲ್ಲಿ ಕಾರ್ಯನಿರ್ವಹಣಾಧಿಕಾರಿಯಾಗಿ ಎಂ ಸುನೀತಾ ಅವರು
ಅವರು ಯಶಸ್ವಿಯಾಗಿ 10 ವರ್ಷಗಳಿಂದ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಕೂಡ ನಮ್ಮೆಲ್ಲರ ಸಹಕಾರದಿಂದ, ಅವರ ಸಹಕಾರದಿಂದ ನಾವು ಕೂಡ ಯಶಸ್ವಿಯಾಗಿ ನಡೆಸಲಿಕ್ಕೆ ಕಾರಣವಾಗಿದೆ. ಹಾಗೆ ಇಲ್ಲಿ ಎಲ್ಲರನ್ನೂ ಸ್ಮರಿಸಲೇಬೇಕು. ಇಲ್ಲಿ ಜಯರಾಮ್ ಸರ್ ಇರ್ಬೋದು, ನಮ್ಮ ಪರಮೇಶ್ ಅಣ್ಣವ್ರು ಇರ್ಬೋದು, ಈ ಉಮಾಪತಿ ಸರ್ ಇರ್ಬೋದು, ರುದ್ರಪ್ಪ ಸರ್ ಇರ್ಬೋದು, ಕಾಂತ ಎಲ್ಲರೂ ಸಹಕಾರ ಕೊಟ್ಟಿದ್ದರಿಂದನೇ ಇದು ಯಶಸ್ವಿಯಾಗಿ ನಡೆಯೋಕ್ಕೆ ಕಾರಣ ಆಗಿದೆ. ಇವತ್ತು ಒಂದು ಅದ್ಭುತವಾದ ದಿನ ಅಂತ ಅಂದ್ಕೋಬೇಕು. ನಿರ್ದೇಶಕರ ಚುನಾವಣೆ ಕಳೆದ 2ನೇ ತಾರೀಕು ಜನವರಿ ಇದೇ ತಿಂಗಳಲ್ಲಿ ಆಯಿತು. ಆನಂತರ 11 ಜನಗಳ ನಿರ್ದೇಶಕರ ಆಯ್ಕೆಯಾದ ಮೇಲೆ ಇವತ್ತು ಅಧ್ಯಕ್ಷರ ಉಪಾಧ್ಯಕ್ಷರು ನಡೆದಿದೆ. ಸರ್ವಾನುಮತದಿಂದ, ಇಲ್ಲಿ ಯಾವುದೇ ಚುನಾವಣೆ ಇಲ್ಲದೆ ಸರ್ವಾನುಮತದಿಂದ ಎಲ್ಲರೂ ಕೂಡ ಅಂಗೀಕಾರ ಮಾಡಿ ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ನನ್ನನ್ನು ನಮ್ಮ ನಿರ್ದೇಶಕರು ವಾಲಂಟ್ರಿಯಾಗಿ ಉಪಾಧ್ಯಕ್ಷರ ಆಯ್ಕೆ ಆಗೋದಕ್ಕೆ ಸಹಕಾರ ಮತ್ತು ಸ್ಫೂರ್ತಿ ಎಲ್ಲವನ್ನು ಸ್ಮರಿಸ್ತಾ, ಏನು ಸಹಕಾರ ಸಂಘ ಅಂತ ಏನು ಹೇಳ್ತಿದ್ದೀವೋ ರಿಯಲ್ಲಾಗಿ ಇಲ್ಲಿ ಅಷ್ಟೇ ಸಹಕಾರದಿಂದ ಎಲ್ಲ ವ್ಯವಸ್ಥೆಗಳು ನಡ್ಕೊಂಡು ಹೋಗ್ತಿದೆ. 10 ವರ್ಷದ ಅವಧಿಯಲ್ಲಿ ನಾನು ನೋಡಿದಾಗೆ ಇಲ್ಲಿ ಯಾವುದೇ ಒಂದು ನಿರ್ದೇಶಕರು ಯಾವುದೇ ಒಂದು ನಿರೀಕ್ಷೆ ಇಲ್ಲದೆ ಸೇವಾಭಾವದಿಂದ ಮಾಡ್ತಾ ಬರ್ತಿದ್ದಾರೆ. ಸೇವೆ ಅನ್ನೋದೇ ಆತ್ಮಕ್ಕೆ ತೃಪ್ತಿಯಾಗೋದು, ಸಂಪಾದನೆ ನಮ್ಮ ಅಹಮ್ಗೆ ತೃಪ್ತಿಯಾಗೋದು. ಈ ಒಂದು ಅನುಭವನ ನಾನು ಇಲ್ಲಿ ಪಡ್ಕೊಳ್ತಾ ಬರ್ತಿದ್ದೀನಿ. ನಾನು ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ಸೇವೆ ಮಾಡ್ತಾ ಬರ್ತಿರೋದ್ರಿಂದ ಇಲ್ಲಿ ಒಂದು ವಿಶೇಷ ಇಲ್ಲಿ ಬಂದಾಗ ನಮಗೆ ಏನಾಗುತ್ತೆ ಅಂದರೆ ಏನಾದರೂ ಒಂದು ಮಾಡಬೇಕು, ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋ ಒಂದು ದೃಷ್ಟಿಕೋನ ಬೆಳೀತಾ ಇರುತ್ತೆ. ಈ ಅವಧಿಯಲ್ಲಿ ನಾವೊಂದು ನಮ್ಮದೇ ಆದ ಒಂದು ಜಾಗನ ಮಾಡಬೇಕು, ನಮ್ಮದೇ ಆದ ಒಂದು ಬ್ಯಾಂಕನ್ನು ಸ್ಥಿರವಾಗಿರೋಂಗೆ ನೋಡ್ಕೋಬೇಕು. ಇದನ್ನು ಇನ್ನಷ್ಟು ನಮ್ಮ ಒಂದು ಶಕ್ತಿ ಮೀರಿ ಸಹಕಾರದೊಂದಿಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ನೀಲಕಂಠಯ್ಯ ಸರ್ ಅಷ್ಟೇ, ಇಲ್ಲಿ ಯಾವುದೇ ಒಂದು ಪೈಸಾ ಖರ್ಚು ಮಾಡಬೇಕಾದ್ರೂ ತುಂಬ ಯೋಚನೆ ಮಾಡಿ ಮಾಡ್ತಾ ಇರ್ತಾರೆ. ಸಾರ್ವಜನಿಕ ಹಣನ ಯಾವ ರೀತಿ ಸದ್ವಿನಿಯೋಗ ಮಾಡ್ಕೋಬೇಕು, ಮತ್ತು ಶಿಕ್ಷಣಕ್ಕೆ ಯಾವ ರೀತಿ ಸಪೋರ್ಟ್ ಮಾಡಬೇಕು, ಆರೋಗ್ಯಕ್ಕೇನು ಸಂಬಂಧಪಟ್ಟಂಗೆ ಅದಕ್ಕೇನು ಸಪೋರ್ಟ್ ಮಾಡಬೇಕು ಅನ್ನೋದನ್ನ ಮಾಡ್ತಾ ಬರ್ತಿದ್ದೀವಿ. ಇಲ್ಲಿ ಎಲ್ಲ ನಿರ್ದೇಶಕರು ಅಷ್ಟೇ ವಾಲಂಟ್ರಿಯಾಗಿ ಬಂದು ಸೇವೆ ಮಾಡ್ತಾ ಹೋಗ್ತಿದ್ದಾರೆ. ಅವರೆಲ್ಲರಿಗೂ ನಾನು ಮಗದೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನೀಲಕಂಠ ಸರ್ನ ಮತ್ತು ಜಯರಾಮ್ ಸರ್ನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರೋದು ನಮಗೆಲ್ಲರಿಗೂ ತುಂಬ ಖುಷಿ ತಂದಿದೆ. ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ನಮ್ಮ ಸಹಕಾರ ಸಂಘದಲ್ಲಿ ಯಾವುದೇ ಒಂದು ಕುಂದುಕೊರತೆಗಳಿಲ್ಲ ಅಥವಾ ಒಂದು ತಂಟೆ ತಕರಾರುಗಳಿಲ್ಲದೆ ನಡೆಸ್ಕೊಂಡು ಹೋಗ್ತಾ ಇರೋದು ಈ ಒಂದು ಪಿಲ್ಲರಿಂದನೇ ಅಂತ ನನ್ನ ಭಾವನೆ. 2 ಬಾರಿ ಆಯ್ಕೆಯಾಗಿದ್ದೀವಿ. ನಾವು ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ಆಗಿನೂ ಇದ್ದೀವಿ. ಅತಿಬೆಲೆ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ಆಗಿದ್ದೀವಿ. ಇಲ್ಲಿ ನಾವು ಥ್ಯಾಂಕ್ಲೆಸ್ ಜಾಬ್ ಮಾಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ಒಂದು ನಿರೀಕ್ಷೆ ಇಲ್ದಿರ ಎಲ್ಲ ಸಹಕಾರ ಮಾಡ್ತಾ ಇದ್ದೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಹಣ ಕೊಟ್ಟರೆ ವಾಪಸ್ ಆಗ್ತಾ ಇದೆ, ಅದು ಬ್ಯಾಂಕಿನ ದೇವ ಅಂದ್ಕೊಂಡಿದ್ದೀನಿ. ಬ್ಯಾಂಕ್ ನಡೀಲಿಕ್ಕೆ ಅದು ಮುಖ್ಯ ಕಾರಣ. ತಗೊಂಡು ಲೋನ್ ಎಲ್ಲರೂ ಕರೆಕ್ಟಾಗಿ ರೀಪೇಮೆಂಟ್ ಮಾಡ್ತಾ ಇದ್ದಾರೆ, ಅದು ಒಂದು ಮುಖ್ಯ ಕಾರಣ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ನೀಲಕಂಠ ಸರ್ ಮತ್ತು ಜಯರಾಮ್ ಸರ್ ಇಬ್ಬರಿಗೂ ಧನ್ಯವಾದ. ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಇದು 3ನೇ ಬಾರಿ ಆಯ್ಕೆ ಆಗಿರೋದು ಈ ನಮ್ಮ ಸಂಸ್ಥೆಗೆ. ಈ ನಮ್ಮ ಸಂಸ್ಥೆಯಲ್ಲಿ ಯಾವುದೇ ಒಂದು ಅಭಿಲಾಷೆ ಇಲ್ಲದೆ ಕೆಲಸ ಮಾಡ್ತಾರೆ, ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತದೆ. ಅದು ಇದೇ ರೀತಿ ಮುಂದುವರಿಬೇಕು ಅಂತ ಎಲ್ಲರೂ ಕೇಳ್ಕೊಳ್ತೀವಿ.